स्वागत है आपका यस न्यूज़ कर्नाटका एक्सप्रेस में। मैं आपके साथ शकील अहमद। जैसे कि आप सब जानते हैं कि आज सुबह से ही बीजापुर शहर के दरबार ग्राउंड में ऑटो चालकों ने अपने ऑटो बंद करके जो एक प्रतिभटना कर रहे थे। इसी के चलते जो ट्रैफिक पुलिस थाने के जो सीपीआई हैं, पीआई, वो उन्हें 5 बजे मिलने का एक आश्वासन दिया था। तो आज जो प्रकाश जो चौहान उनके एक लीडर बन के जो उन्होंने एक ऑटो चालकों ने उनसे एक विनती की थी, एक रिक्वेस्ट की थी, वो उनकी रिक्वेस्ट पर यहाँ पर आए थे। तो आज कई ऑटो चालकों के द्वारा उन्होंने आकर एक पुलिस स्टेशन में जो सीपीआई को मिले हैं, तो उन्होंने अभी बाहर आकर बताया कि वो सीपीआई जो उनकी समस्या बताने के बाद में उन्होंने कहा है कि आपको हम परमिशन देंगे, लेकिन थोड़ी पाबंदी होगी, आप ट्रैफिक ना करें। तो उनके जो सुबह से आज जो एक होराट हो रहा था, उनके होराट को एक जो है कि एक जय मिली है, ऐसा वो कह रहे थे। तो आइए इस विषय पर जो प्रकाश चौहान है उनसे हम बात करते हैं और जानते हैं। ಇವತ್ತು ಬೆಳಗ್ಗೆಯಿಂದ ನಮ್ಮ ಆಟೋದವ್ರು ಏನು ಉಪವಾಸ ಕುಂತು ಏನೋ ಧರಣಿ ಮಾಡ್ಕೊಂಡು ಕೂತಿದ್ರು, ನಮಗೆ ಏನು ನಮಗೆ ಅಲ್ಲಿಂದ ಆಟೋ ತೆಗ್ಸಾಕತ್ತಾರ ಅಂತೇಳಿ ಪಾಪ ಮುಂಜಾನೆದು ಒಂದು ನೀರು ಸಹಿತ ಕುಡ್ದಿಲ್ಲ, ಚಹಾ ಸಹಿತ ಕುಡ್ದಿಲ್ಲ. ಅವರು ಹಂಗೆ ಉಪವಾಸ ಕೂತಿದ್ರು. ಅವ್ರು ಏನು ಬೇಡಿಕೆ ಇಟ್ಟಿದ್ರೆ, ನಮ್ಮ ಆಟೋ ಮೊದಲು ಏನು ನಾವು ನಡೆಸ್ಕೊತ ಬಂದಿದ್ದೀವಿ ಅದೇ ಜಾಗಕ್ಕೆ ನಮಗೆ ಆಟೋ ಸ್ಟ್ಯಾಂಡ್ ಮಾಡಿ ಕೊಡಲಿ ಅಂತೇಳಿ ಅವ್ರದ್ದೊಂದು ಬೇಡಿಕೆ ಇತ್ತು. ಅದಕ್ಕೆ ನಮ್ಮ ಸಿ ಪಿ ಐ ಸಾಹೇಬ್ರು ಬೆಳಗ್ಗೆ ಕಾಲ್ ಮಾಡಿದ್ದೀವಿ. ಸಿ ಪಿ ಐ ಸಾಹೇಬ್ರು ಏನಂದಿದ್ರು, ನಾ 5 ಗಂಟೆ ಬರ್ತೀನಿ, ನಾ ಮೀಟಿಂಗ್ ಒಳಗಿದ್ದೀನಿ, ಏನಿದೆ ಅದಕ್ಕೆ ಬಗೆಹರಿಸೋಣ ಅಂತ ಹೇಳಿದ್ರು ನಮ್ಮ ಸಾಹೇಬ್ರು. ಅದಕ್ಕೆ ಈಗ 5-5:30 ಸುಮಾರು ನಾವು ಬಂದೀವಿ. ನಮ್ಮ ಸಿ ಪಿ ಐ ಸಾಹೇಬ್ರ ಸ್ಟೇಷನ್ಗೆ ಬಂದಿದ್ದೀವಿ. ಬಂದ ನಿಮ್ದು ಏನು ಅಲ್ಲಿ ಏನು ನಿಮ್ಮ ಬೇಡಿಕೆ ಅದಲ್ಲ ಅದಕ್ಕೆ ನಾ ಅನುಮತಿ ಕೊಡ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ಸಿ ಪಿ ಐ ಸಾಹೇಬ್ರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ಪಾಪ ಬಡ್ರು ಏನು ಕಷ್ಟ ಸುಖ ಏನದ ಅನ್ನೋದು ಅವ್ರು ಅನುಭವಿಸಿ ಬಂದವರು ಅದಾರ. ಅದಕ್ಕೆ ಅವ್ರು ಇಟ್ಟು ಜಲ್ದಿ ಒಪ್ಕೊಂಡಾರತ್ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಈ ಕಷ್ಟ ಕಾಲ ದುಡಿದ ಬೆಳೆದ ಬಂದವರು ಅದಾರ ಅವರು. ಯಾಕಂದ್ರೆ ಇವೆಲ್ಲ ಇಷ್ಟು ಮಂದಿಗೆ ನೋಡ್ಕೊಂಡು ಒಂದೇ ಮಾತಿಗೆ ಒಪ್ಕೊಂಡಾರ ಅಂದ್ರೆ ಅವ್ರಿಗೆ ಎಷ್ಟು ಧನ್ಯವಾದಗಳಿದ್ರು ಕಡಿಮೆನೇ. ಯಾಕಂದ್ರೆ ಇಂಥ ನಮ್ಮ ಡಿಪಾರ್ಟ್ಮೆಂಟ್ ಒಳಗೆ ಭಾಳ ಒಳ್ಳೆಯ ಜನ ಅದಾರ ಎಲ್ಲರೂ. ಅದಕ್ಕೆ ಅವ್ರಿಗೆ ಒಂದು ಧನ್ಯವಾದಗಳು ಹೇಳ್ತೀನಿ. ಅದಕ್ಕೆ ಈಗ ಬೆಳಿಗ್ಗೆದೇನು ಇದು ಹೇಳಿದ್ರಲ್ಲ ಸ್ಟ್ಯಾಂಡ್, ಅದಕ್ಕೆ ನಿಮ್ಮದೊಂದು ನಮ್ಮ ಬರಿಕೆ ಏನು ಆದಲ್ಲ ಆ ಟೈಪ್ ನಿಮ್ಮ ಒಂದೇ ಲೈನ್ ಆಟೋ ಹೋಗುವಷ್ಟು ಒಂದು ಪಟ್ಟಿ ಹಾಕೋರಿ. ಪಟ್ಟಿ ಹಾಕೊಂಡು ನಿಮ್ಮ ಅದೇ ಲೈನ್ ಒಳಗೆ ಹೋಗಬೇಕು. ಯಾರು ಅಡ್ಡತಿಡ್ಡ ಯಾರು ಆಟೋ ನಿಂದಿಸ್ಬಾರ್ದತ್ತು ನಮ್ಮ ಸಾಹೇಬರ್ದಂದು ಹೇಳಿ ಅದಕ್ಕೊಂದು ನಮಗೆ ಒಂದು ಇದಕ್ಕೆ ಅನುಕೂಲ ಮಾಡಿ ಕೊಟ್ಟಾರ ನಮ್ಮ ಆಟೋದವ್ರಿಗೆ. ಅದಕ್ಕೆ ನಮ್ಮ ಆಟೋದವ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ನೀವು ಯಾರು ವರ್ತ್ಯಾಕ್ ಮಾಡಿ ರೋಡ್ ಮ್ಯಾಗ ಬಂದ ಗಾಡಿ ಹಚ್ಚೋದು ಮಾಡಿಬೇಡ್ರಿ. ನಿಮಗೂ ತ್ರಾಸು, ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೂ ತ್ರಾಸು. ನಿಮಗೇನು ಲೈನ್ ಕೊಟ್ಟಾರ ಆ ಲೈನ್ ಒಳಗೆ ಸ್ಟೇಟ್ ಆ ಲೈನ್ ಒಳಗೆ ಹೋಗ್ಬಿಡ್ರಿ. ನಿಮಗೂ ಒಂದು ಅನುಕೂಲ ಆಗ್ತದೆ, ಅವ್ರಿಗೂ ಅನುಕೂಲ, ಯಾರಿಗೂ ತೊಂದರೆ ಆಗಂಗಿಲ್ಲ, ಜನರಿಗೂ ತೊಂದರೆ ಆಗಂಗಿಲ್ಲ, ನಿಮಗೂ ಆಗಂಗಿಲ್ಲ. ಇದೊಂದು ನನ್ನೊಂದು ರಿಕ್ವೆಸ್ಟ್ ಅಂತ ಹೇಳ್ತೀನಿ ನಾನು ಆಟೋದವ್ರಿಗೆ. ಈಗ ಅದು ಗಾಂಧಿ ಚೌಕಿನ ಮೊದಲೇನು ನಮ್ಮ ಆಟೋದವ್ರು ಇದ್ದಾರಲ್ಲ ಶಾಸ್ತ್ರಿ ಮಾರ್ಕೆಟ್ ಬಾಜುಕ, ಅದೇ ಜಾಗ ಸಾಹೇಬ್ರ ಅಲ್ಲಿ ಮಾಡ್ಕೊರತ್ತೆ ಒಪ್ಕೊಂಡ. ಇಲ್ಲ ಮುಕ್ತಾಯ ಆಯ್ತು. ನಮ್ಮ ಸಾಹೇಬ್ರ ಒಂದು ಮಾತಿಗೆ ಹೇಳಿದ್ರೆ ಅದನ್ನ ಮಾಡ್ಕೋರಿ ಅಂತ ಹೇಳಿದಾರೆ. ಅದಕ್ಕೆ ನಮ್ದೇನು ಪ್ರತಿಭಟನೆ ಏನಿಲ್ಲ, ಅದಕ್ಕೆ ಮುಕ್ತಾಯ ಮಾಡ್ತಾರೆ. ಈಗ ಆಟೋರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಎಲ್ಲರಿಗೆ ಬಂದ್ ಮಾಡಿ ಬಂದ ಹಾಂ ರೀ, ಏನು ಹೇಳ್ತೀರಿ ನಮ್ಮ ಮಾಧ್ಯಮ ಮುಖಾಂತರ? ಆಟೋದವ್ರಿಗೆ ನಾ ಹೇಳಕ್ ಬಯಸ್ತೀನಿ, ನಮ್ಮ ಡಿಪಾರ್ಟ್ಮೆಂಟ್ ಅವರು ಎಷ್ಟು ಒಳ್ಳೆಯವರು ನಮಗೆ ಸಪೋರ್ಟ್ ಮಾಡ್ತಾರಂದ್ರೆ ನಾವು ಅವ್ರಿಗೆ ಒಂದು ಸಪೋರ್ಟ್ ಮಾಡಿ ನಾವು ಅವ್ರು ಕೂಡ ಹೊಂದಾಣಿಕೆ ಮಾಡಿ ಹೋಗೋನು. ಮತ್ತು ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ನಾವು ನಡ್ಕೊಳ್ಳೋನು. ಮತ್ತು ಇಷ್ಟೆಲ್ಲ ಇವತ್ತು ನಿಮ್ಮ ಏನು ದಂಧ ಎಲ್ಲ ಬಿಸ್ನೆಸ್ ನಿಮ್ಮದೆಲ್ಲ ಬಂದ್ ಮಾಡ್ಕೊಂಡು ಏನು ನೀವು ಶೂಟಿಂಗ್ ಮಾಡ್ಕೊಂಡು ಕೂತಿದ್ದಕ್ಕೆ ನಿಮಗೂ ಸಾರ್ಥಕ ಆಗ್ಯದ. ನಿಮಗೆ ಇವತ್ತು ನಿಮ್ಮ ಮನೆಗೆ ಹಬ್ಬ ಇದ್ದಂಗೆ ನಾ ತಿಳ್ಕೊತೀನಿ. ಸರ್, ಇನ್ನೊಂದು ವಿಷಯ, ಈಗ ನಿಮ್ಮ ಕೆಲವು ಆಟೋದಿಂದ ಈಗ ಆರೋಪ ಬರ್ತಾ ಇದ್ವು, ಪೊಲೀಸ್ ಅವರು ನಮಗೆ ಫೈನ್ ಹಾಕ್ತಿದ್ದಾರೆ, ನಮ್ಮ ಗಾಡಿಗೆ ದಂಡೆಯಿಂದ ಪೈಪಿಂದ. ಅದೇ ಸರ್, ಎಲ್ಲ ಒಂದಕ್ಕೊಂದು ಹೊಂದಾಣಿಕೆ ಮಾಡ್ಕೋಬೇಕು ಸರ್. ಈಗ ಅದು ಇವರು ಏನು ತಪ್ಪು ಮಾಡ್ಯಾರ ಸರ್, ಫೈನ್ ಅದಕ್ಕೆ ಹಾಕ್ತಾರೆ, ಸುಮ್ಮನೆ ಅವ್ರು ಹಾಕಂಗಿಲ್ಲ ರೀ. ಇವರು ರೋಡ್ ಮ್ಯಾಗ ಸ್ವಲ್ಪ ಆಟತಿ ಈ ಆಟೋದವ್ರು ಇಲ್ಲಿ ನಿಂತಾರ, ಅವ್ನ ಬಾಜುಗೆ ಇನ್ನೊಬ್ಬ
ಅವ್ರ ಬಾಜು ಏನಾಗ ಹೋಗೋಣ ಏನು ಮಾಡ್ತಾರೆ ಸರ್ ಇವರು ಸರ್ ಎಲ್ಲ ಟ್ರಾಫಿಕ್ ಬ್ಲಾಕ್ ಆಗ್ತದ್ರಿ ಅದ್ರ ಸಂಬಂಧ ಒಂದು ಫೈನ್ ಮಾಡಿದ್ರೆ ಒಂದು ಅಂಜಿರೆ ಹೋಗ್ತಾರಪ್ಪ ಅಂತೇಳಿ ಒಂದು ಮಾಡಿರ್ತಾರೆ ಅದಕ್ಕೆ ಅವರು ಏನು ಡಿಪಾರ್ಟ್ಮೆಂಟ್ ಅವ್ರದ್ದೇನು ತಪ್ಪಿಲ್ಲ ಅದಕ್ಕೆ ಈಗ ನಾವೇ ಸಹಕಾರ ಮಾಡ್ಬೇಕಂತ ನನಗೆ ಹಿಂಗೆ ಅನಿಸ್ತದೆ. ಈಗ ನಿಮ್ಮ ಇವತ್ತು ಹೋರಾಟಿಗೆ ಜಯ ಸಿಕ್ಕಿದೆ. ಹಾಂ ಜೈ ಸಿಕ್ಕಿದೆ ಸರ್ ಹಾಂ ರೀ ನಮಗೆ ಜೈ ಸಿಕ್ಕಿದೆ ಸರ್ ನಮಗೆ ಭಾಳ ಖುಷಿ ಆಗ್ಯದ ಸರ್ ನಮ್ಮ ಏನು ಆಟೋದವ್ರಿಗೆ ಏನು ನ್ಯಾಯ ಸಿಕ್ಕೋದಲ್ಲ ಅದಕ್ಕೆ ಭಾಳ ಖುಷಿ ಆಗ್ಯದ ಸರ್. ಈಗ ನಮ್ಮ ಟ್ರಾಫಿಕ್ ಸಿಟಿ ಅವರು ನಿಮ್ಮ ಒಂದೇ ಮಾತದಲ್ಲಿ ಅವ್ರಿಗೆ ಭಾಳ ತುಂಬ ಧನ್ಯವಾದಗಳು. ನಮ್ಮ ಎಲ್ಲ ಆಟೋದವ್ರು ಎಲ್ಲ ಬಡವರು ವತಿಯಿಂದ ನಾವು ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಕ್ ಬಯಸ್ತೇನೆ ಸರ್. ಆಟೋ ಚಾಲು ಮಾಡ್ತೀವಿ. ಹಾಂ ಚಾಲು ಮಾಡ್ತೀವಿ ಸರ್. ಓಕೆ ಸರ್. ನಮ್ಗೆ ಶಿವಸಿದ್ಧಿ ಸಿಕ್ಕಿದೆ. ಯಾಕಂದ್ರೆ ಪ್ರಕಾಶ್ ಚವ್ಹಾಣ್ ಅವರು ನಮ್ಗೆ ಬಂದು ನಮ್ಗೆಲ್ಲ ಬಗ್ಗೆ ಹರಿಸ್ಬಿಟ್ರು. ನಮ್ಮ CPI ಅವರು ನಮ್ಗೆ ಎಲ್ಲ ಚಲೋ ಮಾಡಿಬಿಟ್ರು. ಯಾಕಂದ್ರೆ ಇಲ್ಲಿ 35 ವರ್ಷನಾಗ ಗಾಡಿ ಹೊಡೆದಿವಿ ಅಂದ್ರು ನಮ್ಮ ಏನು ಕೆಲಸ ಆಗಿದ್ದಿಲ್ಲ. ಇವತ್ತು ನಮ್ಗೆ ಖುಷಿ ಆದಂಗೆ ಆಗೈತೆ. ನಮ್ಗೆಲ್ಲ ಖುಷಿ ಆದಂಗೆ ಆಗೈತಿ ಇವತ್ತು. ಯಾಕಂದ್ರೆ ಪ್ರಕಾಶ್ ಅವ್ರು ಬಂದ್ ಕಿಸಿ ನಮ್ಗೆ ಭಾಳ ಖುಷಿ ಆಗೈತಿ. ಎಷ್ಟು ಖುಷಿ ಆಗೈತೆ ಅಂದ್ರೆ ಅದು ಖುಷಿ ಆಗೈತಿ. ಆಗ ಆಟೋ ರಿಕ್ಷಾ ಸ್ಟ್ಯಾಂಡ್ ಎಲ್ಲ ಓಕೆ ಅಂದ್ರೆ ನಮ್ಗೆ ಭಾರಿ ಬೆಡ್ಲಾಗೈತಿ. ಹಿಂಗಾಗಿ ನಾವು ಎಲ್ಲರೂ ಇವತ್ತಿಂದ ಖುಷಿ ಆಗೈತಿ ಹೇಳ್ಬೇಕಂತ ಅಂತ ಪ್ರಕಾಶ್ ಅವ್ರು ಬಂದ್ರೆ ನಮ್ಗೆ ಭಾಳ ಒಳ್ಳೇದಾಗೈತೆ ನಮ್ಗೆ. ಯಾಕಂದ್ರೆ ಯಾರು ನಮ್ಗೆ ಹಿಡಿತಾರೆ. ಇಷ್ಟು ದಿನ ನಾವು ಆಟೋ ಹೊಡೆದಿವಲ್ಲ ಎಲ್ಲ ಬಂದ್ ಕಿಸಿನ ಎಲ್ಲ ತಿನ್ನೋದು ಮಾಡ್ಯಾರ. ನಮ್ಗೆ ಯಾರು ಮುಂದಿತ್ತರ ಯಾರು ಇನ್ನೂ ತನ ಯಾರು ಮಾಡಿಲ್ಲ ನಮ್ಗೆ. ಯಾಕಂದ್ರೆ ನಮ್ಗೆ ಅದಕ್ಕೆ ನಾವು ಪ್ರಕಾಶ್ ಆಟೋರಿಗೆ ಇನ್ನೂ ಸರ್ ಬರ್ತಾ ಇದ್ದೀನಿ. ಅದು ಇವತ್ತಿನ ದಿನ ನಾವು ಭಾಳ ಇದು ಮಾಡ್ಬೇಕಂತ ಹೇಳಿಕಿಸಿಂದ ಈಗ ಆಯ್ತು. ನಾವು ಪ್ರತಿ ವರ್ಷ ನಮ್ಗೆಲ್ಲ ಆಗೈತಿ. ನಾಯಕ್ ಮಾಡಕ್ ಹೋಗೋಣ ಈಗ ನಮ್ಗೆಲ್ಲ ಸಿಕ್ಕೇ ಬಿಡ್ತೀವಿ. ಈಗೆಲ್ಲ ಸರ್ಕಾರ ಅವ್ರಿಗೆ ನಮ್ಮ ಹೃದಯದಿಂದ ಧನ್ಯವಾದ ಹೇಳ್ತೀವಿ ನಾವು. ಮಲ್ಲಪ್ಪ ಹಲಗಲಿ ನಮ್ಮ ಪ್ರಕಾಶ್ ಅಣ್ಣ ನಮಗಿಷ್ಟು ಖುಷಿ ಅನಿಸಿದ್ರಿ. ಯಾಕಂದ್ರೆ ಮುಂಜಾನೆ ಹಿಡಿದು ಸತತ ನಮ್ಗೆ ಕೂಡ ತಿರುಗಾಡಿ ನಮ್ಗೆ ಬೆಂಬಲ ಕೊಟ್ಟು ನಾ ಏನಾರು ಮಾಡಿ ಸರ್ಕಾರ ಮಾಡ್ತೀನಪ್ಪ ನಿಮ್ಗೆ ನಿಮ್ಮಂತೆ ಮಾಡಂತ ಯೋಜನೆ ನಾ ಮಾಡ್ತೀನಿ ಸರ್ ಕೂಡ ಮಾತಾಡ್ತೀನಿ ಅಂತ ಹೇಳಿ ನಮಗೆ 2 ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರಕಾಶ್ ಅಣ್ಣ ಧನ್ಯವಾದಗಳು. ಮುಂಜಾನೆ ಬೆಳಗ್ಗೆ 9 ಹಿಡ್ಕೊಂಡು ಸಾಯಂಕಾಲ 7 ಗಂಟೆ ತನಕ ನಮ್ಮ ಅಣ್ಣಾಜಿ ಅವರ ಪ್ರಕಾಶ್ ಅಣ್ಣಾಜಿ ಅವರು ನಮ್ಮ ಸಂಘಟ ಇದ್ದಾರೆ. ಅವರು ಕೂಡ ಊಟಕ್ಕೆ ಎಲ್ಲಿ ಹೋಗಿಲ್ಲ. ಅದು ನಮ್ಮ ಸಂಘಟ ಇದ್ದಾರೆ ಚಂತನ. ಆದ್ರೆ CPI ಸಾಹೇಬರಿಗೆ ನಮಗೆ ಕರ್ಕೊಂಡು ಕಿಸಂದ್ರೆ CPI ಸಾಹೇಬರಿಗೆ ಭೇಟಿ ಮಾಡಿಸಿದಕ್ಕೆ ಅಲ್ಲಿ ಹೋಗೋಣ. CPI ಸಾಹೇಬರು ಅಣ್ಣಾಜಿ ಏನು ಹೇಳಿದ್ರು, ನನ್ನ ಸ್ವಂತಲೇ ಖರ್ಚಲೆ ನಾ ಪೈಪ್ ಹಾಕಿಸ್ಕೊಡ್ತೀನಿ ರೀ, ಏನು ತೊಂದರೆ ಮಾಡಿಸ್ಕೊಡಲ್ರಿ ಅಂತಂದು ಅಣ್ಣಾಜಿ ಅವ್ರು ಹೇಳಿದ್ರು ಪ್ರಕಾಶ್ ಅಣ್ಣಾಜಿ. ಅದ್ರ ಸಂಬಂಧ ಅವ್ರು ಸ್ವಂತ ರೊಕ್ಕದ್ಲೆ ಪೈಪ್ ಹಾಕಿ ಕೊಡ್ತೀನಿ ಅಂತ ಹೇಳ್ಯಾರ. ಅವ್ರು ಎಲ್ಲಾ ಕಡೆ ಅವ್ರು ಒಂದೇ ತೋಲೆ ಹಾಕಿ ಕೊಡ್ಬೇಡ್ರಿ, CPI ಸಾಹೇಬ್ರು ಒಂದೇ ತೋಲೆ ಹಾಕಿ ಕೊಡ್ಬೇಡ್ರಿ, ಎಲ್ಲಾ ಕಡೆ ಹಾಕಿ ಕೊಡತನ ಪ್ರಕಾಶ್ ಅಣ್ಣಾಜಿ ಅವರು ಎಲ್ಲಾ ಕಡೆ ಒಪ್ಕೊಂಡಾರ. ಅವ್ರು ಎಲ್ಲಾ ಕಡೆ ಮಾಡ್ಕೊಡ್ತೀನಿ ರೀ, ಅವ್ರಿಗೆ ಒಟ್ಟು ತೊಂದರೆ ಆಲಾರಂಗ ನೋಡ್ಕೋರಿ ಅಂತಂದು ಅವ್ರಿಗೆ CPI ಸಾಹೇಬರಿಗೆ ಹೇಳ್ಯಾರ. ಪ್ರಕಾಶ್ ಅಣ್ಣವರಿಗೆ ತುಂಬಾ ಧನ್ಯವಾದಗಳು. ನನ್ನ ಆಟೋ ಸ್ಟ್ಯಾಂಡ್ ದಿಂದ ಅವ್ರಿಗೆ ನಮಸ್ಕಾರ ಮಾಡ್ತೀನಿ. ಹೋರಾಟಕ್ಕೆ ಜಯ ಸಿಕ್ಕಿದೆ. ಫುಲ್ ಖುಷಿ ಆಗಿದೆ ನಮಗೆ. ಯಾಕಂದ್ರೆ 2 ದಿವಸ ಹಿಂದ ನಾವು ಹೆಂಗ ನಮ್ಮ ಕಷ್ಟ ನಮ್ಗೆ ಗೊತ್ತು ಸರ್. ಯಾಕಂದ್ರೆ 2 ದಿವಸ 300 ರೂಪಾಯಿ ಕಲೆಕ್ಷನ್ ಕೊಡ್ತೀವಿ ಸರ್ ಗಾಡಿಗೆ. 200 ರೂಪಾಯಿ ದುಡಿಬೇಕಂದ್ರೆ ವಜ್ಜ ಹೋಗಿತ್ತು ಸರ್ ನಮ್ದು 2 ದಿವಸ. ಇವತ್ತೇನೈತಿ ಜಯ ಸಿಕ್ಕೇ ಸರ್ ನಮ್ಗೆ ಫುಲ್ ಪ್ರಕಾಶ್ ಅಣ್ಣಾಜಿದಿಂತ್ರ. ಅದಕ್ಕಲ್ಲೇ ಅವ್ರಿಗೆ ಕೋಟಿ ನಮಸ್ಕಾರಗಳು ಮಾಡ್ತೀನಿ ಸರ್. ಈಗ ನೀವು ಮುಂದೆ ಆಟೋ ಸ್ಟಾಪ್ ಮಾಡಿದ್ರಿ, ಈಗ ಚಾಲು ಮಾಡ್ತೀವಿ ಸರ್. ಹಾ ಎಲ್ಲ ರೂಟ್ ಚಾಲು. ಬೆಳಗ್ಗೆ ಮಾಡಿಕೊಡ್ತೀನಿ ಅಂತ ಅವರು ಅಣ್ಣಾಜಿ ಅವರು ಹೇಳಿದ್ದಾರೆ ಸರ್, ರೂಲ್ಸ್ ಹೇಳಿದ್ದಾರೆ. ಅದ್ರ ಮುಂದೆ ಬೆಳಗ್ಗೆ ಏನೈತಿ ಮಾಡಿಸ್ಕೊಡ್ತೀನಿ ಅಂತ ಅಣ್ಣಾಜಿ ಅವ್ರು ಹೇಳಿದಾರೆ. ಅದಕ್ಕಲ್ಲಿ ಅವರು ಕೂಡ ನಾಳೆ ಕೆಲಸ ಚಾಲು ಮಾಡ್ತೀನಿ ರೀ ಸರ್ ತಂದು ಅವ್ರ ರೂಲ್ಸ್ ಏನ್ ಹೇಳ್ಯಾರ, ಅಣ್ಣಾಜಿ ಅವರು ಏನ್ ರೂಲ್ಸ್ ಹೇಳ್ಯಾರ ನಾವು ಅದಕ್ಕೂ ಸಿದ್ಧ ಇದೀವಿ. ಆದ್ರೆ ಅವರಿಗೆ ಒಟ್ಟ ಕೆಟ್ಟ ಹೆಸರು ತರಲ್ಲ ಇನ್ಮ್ಯಾಗಿಂದ. ನಮ್ಮ ಮೀಡಿಯಾದವರು ಫುಲ್ ನಮಗೆ ಇವತ್ತು ನಾವು ಎಷ್ಟು 9 ಹಿಡ್ಕೊಂಡು ಸಾಯಂಕಾಲ 7 ತನ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರಿಗೆ ಫುಲ್ ಕೋಟಿ ನಮಸ್ಕಾರಗಳು, ಧನ್ಯವಾದಗಳು. ಸಂಜು ಸಿಂಗಿ ಅಂತ ಸರ್. ಈಗೇನು ಪರ್ಮನೆಂಟ್ ಟರ್ನಿಂಗ್ ಹೋಗ್ತಾರಲ್ಲ ಸರ್, ಅಲ್ಲಿ ಬೇಡ್ರಿ ಅಲ್ಲಿ ಮುಂದೆ ಬರೋಣ. ಒಂದು 4-5 ಅಂಗಡಿ ಬಿಟ್ಟು ಇವ್ರಿಗೆ ಹಾಕೋದು ಎಲ್ಲರೂ ನಿಮ್ಮಲ್ಲಿ ಹೇಳಿದ್ರು ನೀವು ಅಷ್ಟೇ ಟ್ರಾಫಿಕ್ ಈಗ ಇವನು
ಏನು ಕಷ್ಟ ಸುಖ ಅರ್ಥ ಮಾಡ್ಕೊಂಡು ನೀವು ಒಂದೇ ಮಾತಿಗೆ ಒಪ್ಕೊಂಡ್ರೆ ಸರ್ ಇದು ಭಾಳ ಇವತ್ತು ನಮ್ಮ ನೆಕ್ಸ್ಟ್ ತರಂಗಾಯ್ತು ಸರ್. ಹಿಂಗೆ ಹೇಳ್ಬೇಕು, ನಿಮ್ಗೆ ಮುಂದೆ ಹೇಳ್ಬೇಕು ಸರ್. ಹಿಂಗೆ ಯಾವ ಸಜೆಸ್ಟ್ ಮಾಡಿಲ್ಲ ಸರ್ ನಮ್ಗೆ ಹೇಳ್ಬೇಕಾದ್ರೆ 30 ವರ್ಷ ನಮ್ಮ ಸಿ ಪಿ ಐ ಸಾಹೇಬ್ರಿಗೆ ಹಾಗೂ ಎಸ್ ಪಿ ನಮ್ಮ ಪಿ ಎಸ್ ಐ ಸಾಹೇಬ್ರಿಗೆ ನಾನು ದೊಡ್ಡ ನಮಸ್ಕಾರ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಆಟೋದವರು 2-3 ದಿವಸದ ಅವ್ರು ದುಡಿಲಾರ್ದ ಮನೆಗೆ ಹೊಂಟಿದ್ರು. ಅವ್ರು ಕೈಲೇ ಡೀಸೆಲ್ ಕೈಲೇ ಪೆಟ್ರೋಲ್ ಹಾಕ್ಕೊಂಡು ಚಂತನ ಇಲ್ಲಿ ಬಂದು ನಿಂತು ಆ ಡೀಸೆಲ್ ಪೆಟ್ರೋಲ್ನ ಕೈಲೇ ಹಾಕ್ಕೊಂಡು ಮತ್ತು ಮನೆ ಸಂಜೆ ಕಾಯಿಪಲ್ಲೆ ಸಂತಿ ತೊಗೊಂಡು ಹೋಗ್ಬೇಕಂದ್ರೆ ಅವ್ರಿಗೆ ರೊಕ್ಕ ಇರ್ಲಾರ್ದಂಗೆ ಅವರು ಇದು ಮಾಡ್ಕೊತ ಬರತ್ತೀವಿ 3 ದಿವಸದ. ಆದರೆ ನಮ್ಮ ಸಿ ಪಿ ಐ ಸಾಹೇಬ್ರಿಗೆ ನಾವು ಹೇಳಿದ್ದೀವಿ, ಒಂದು ಮನವಿ ಮಾಡ್ಕೊಂಡಿವಿ. ಸಾಹೇಬ್ರ ನಮ್ಮ ಆಟೋದವರು ಪಾಪ ಸಂಜೆ ತನ ದುಡ್ಡು ಸಂಜೆ ಕಾಯಿಪಲ್ಯ ಕಿರಾಣ ತೊಗೊಂಡು ಹೋದಾಗ ಅವ್ರು ಹೊಟ್ಟೆ ನಡೀತದೆ. ಇದೊಂದು ನೀವು ಅವಕಾಶ ಮಾಡಿಕೊಡ್ರಿ ಸಾಹೇಬ್ರ ಅಂತ ಹೇಳಿದಕ್ಕೆ ಆ ಸಾಹೇಬ್ರ ಒಂದೇ ಮಾತಿಗೆ ಅವ್ರಿಗೆ ಒಂದು ಆಯ್ತು ನಾ ಅವ್ರಿಗೆ ಅವಕಾಶ ಕೊಡ್ತೀನಿ ಅಂತೇಳಿ ನಮ್ಮ ಸಿ ಪಿ ಐ ಸಾಹೇಬ್ರು ಅದಕ್ಕೆ ಒಪ್ಕೊಂಡು ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಾರ. ನಮ್ಮ ಸಿ ಪಿ ಐ ಸಾಹೇಬ್ರಿಗೆ ನಮ್ಮೆಲ್ಲ ಕಾರ್ಯಕ್ರಮ ಹಿರಿಯ ಖುಷಿ ಆಗಿದೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.